ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಬರ್ತ್ಡೇ ವಿಡಿಯೋದು ಇದು ಕಂಟಿನ್ಯೂ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇದು ಗ್ಯಾಪ್ ಆಗೋಯ್ತೈತೆ 2 ಡೇಸ್ಗೆ ಒಂದು ಸಲ ಹಾಕೋದ್ರಿಂದ. ಇನ್ನು ನೆನ್ನೆ ಪೂಜೆ ಮಾಡಿದ್ರು ಇವಾಗ ಹಾಕಬೇಕಿತ್ತು, ಆದರೆ ಇದು ಕಂಟಿನ್ಯೂ ಇರಲಿ, ಅದಕ್ಕೆ ಬರ್ತ್ಡೇ ಆದ ನೆಕ್ಸ್ಟ್ ದಿನಕ್ಕೆ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ವಿಡಿಯೋ, ಭೀಮ್ ನಮಸ್ತೆ ಪೂಜೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನು ಅದೇ 2 ಡೇಸ್ ಗ್ಯಾಪಲ್ಲಿ ಒನ್ ಟೈಮು ಇದು ಮಟನ್ ಸಾಂಬಾರು ಮಾಡಿದೆ, ಅದ್ರ ಬೆಳಗ್ಗೆಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಕೊಡಿ ಅಂತ ಹೇಳೋರಲ್ಲ ಅಂದ್ಬಿಟ್ಟು ಇಡ್ಲಿಗೆ ಸಾಂಬಾರಲ್ಲಿ ತಿನ್ನಲಿ, ಅವ್ನಿಗೂ ಸಿರಪ್ ಕುಡ್ದು ಬಾಯೆಲ್ಲ ಇದಾಗೈತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಇನ್ನು ನಾನು ಕೊಟ್ಟದ ಗಿಫ್ಟಲ್ಲಿ ಎಲ್ಲನೂ ಬರೆದಿಟ್ಟಿದ್ದಾನೆ, ಯಾವುದು ಬರೆದಿಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲದನ್ನೂ ಟ್ರೈ ಮಾಡಿಬಿಟ್ಟಿದ್ದಾನೆ. ಪೆನ್ಸಿಲ್ಲು, ಚಾಕ್ ಪೀಸು ಎಲ್ಲ. ಒಟ್ಟಿನಲ್ಲಿ ಖುಷಿ ಆಯಿತು. ನಾನೊಂದು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಒಳಗಡೆ ಮನಗಿರಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಮನಗಿರಲ್ಲ, ಎಷ್ಟು ಒಂದು ಸ್ವಲ್ಪ ಟಯರ್ಡು ಆದರೂ ಫ್ರೀ ಆದರೂ ಸಾಕು ಅವನಿಗೆ ಮೈಂಡು, ಅಷ್ಟರಲ್ಲಿ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾನೆ. ಇಷ್ಟೊತ್ತನೇ ಬೆಳಗ್ಗೆ ಟೈಮಲ್ಲಿ ಆಟ ಆಡ್ಬಿಡ್ತಾನೆ, ಸಾಯಂಕಾಲ ಟೈಮು ಸುಸ್ತಾಗ್ಬಿಡ್ತಾನೆ. ಹಂಗಂತ ಅವನೇ ಹೇಳ್ತಾನೆ, ನನಗೂ ಸುಸ್ತಾಯ್ತಂತಮ್ಮ ಅಂದ್ಕೊಂಡು ನಾವು ಹಣ್ಣು ಅದು ಇದು ತರಕಾರಿ ಎಲ್ಲ ಕೊಡ್ತಾಯಿದ್ದೀವಿ. ಆದರೂ ಅವನು ದಪ್ಪ ಆಗಲ್ಲ. ಇದು ನಾವಿರೋದೇ ಹಿಂಗೆ, ಅಪ್ಪ ಅಮ್ಮ ಹೇಗಿರ್ತಾರೋ ಅವರು ಅಷ್ಟೇ ನೋಡಿ. ಹಣ್ಣು ಮಿಕ್ಸ್ಡ್ ಫ್ರೂಟಲ್ಲಿ ಒಳಗಡೆ ಗಟ್ಟಿಗೆ ಇರುತ್ತೆ, ಎಲ್ಲ ಥರದ ಹಣ್ಣುದು ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಜ್ಯೂಸ್ ಕುಡಿತಾರೆ. ನಾನು ಎಷ್ಟೊಂದು ಸಲ ಮನೇಲೂ ಮಾಡ್ತೀನಿ. ಇನ್ನು ಐಸ್ ಕ್ರೀಮ್ ಅದು ಎಲ್ಲ ಅಷ್ಟೇ. ಇವಾಗ ಸದ್ಯಕ್ಕೆ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಆದರೆ ಇವಾಗ ಮಿಕ್ಸ್ಡ್ ಫ್ರೂಟಲ್ಲಿ ಹಣ್ಣೊಂದು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಈಗ ಮತ್ತೆ ರೀಸೆಂಟಾಗಿ ಈಗ ಮತ್ತೆ ಶುರುವಾಗವನ್ನೇ. ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಂದರೆ ಆ ಕಡೆ ಈ ಕಡೆ ರೋಡಲ್ಲಿ ಕಾಣಿಸ್ತದಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಆಸೆ ಪಟ್ಬಿಡ್ತಾನೆ. ನಾನು ಎಷ್ಟೊಂದು ಸಲ ಈಗ ಜೋಳ ಅದು ಮತ್ತು ಐಸ್ ಕ್ರೀಮು ಎಲ್ಲ ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮಿಕ್ಮೀರಿ ಇಲ್ಲ ತಿನ್ನಲೇಬೇಕಾಗಲಿ ಅಂದಾಗ ತಗೊಡ್ತೀನಿ. ಇನ್ನು ಅಲ್ಲಿ ತಿಂದರೂ ಒಂದೇ, ಇಲ್ಲಿ ತಿಂದರೂ ಒಂದೇ, ಆದರೆ ತೃಪ್ತಿ ಮನೇಲಿ ಮಾಡ್ಕೊಂಡು ತಿಂದಷ್ಟು ತೃಪ್ತಿ ಇಲ್ಲ ಅಂತ ನನಗನ್ಸುತ್ತೆ. ಅವನು ಹಂಗೇ ಇಷ್ಟಪಡ್ತಾನೆ. ಈಗ ಕಬಾಬು ಅದೆಲ್ಲ ಅಂಗಡಿಲಿ ತಂದು ತಿಂತಾರಲ್ಲ, ನಮ್ಮನೆಯವರು ತಿಂತಾರೆ, ಆದರೆ ನನ್ನ ಮಗನಿಗೆ ಅದು ಆಸೆ ತೀರಲ್ಲ. ಅದು ಮನೇಲಿ ಮಾಡಿ ತಿಂದ್ರೇ ಅವನಿಗೆ ತಿಂದಂಗೆ ಅನಿಸೋದು. ಹಾಗಾಗಿ ಇನ್ನು ನನ್ನ ಮಗ ಒಂದು ಆಟ ಸಾಮಾನು ಹುಡ್ಕಕ್ಕೆ ಹೋಗಿ ಎಲ್ಲ ಆಟ ಸಾಮಾನು ಸುರಿತಾ ಇರ್ತಾನೆ. ಅವನಿಗೆ ಇದೆ ಅಂತಲ್ಲ, ಅವನಿಗೆ ಯಾವ ಸಿಗುತ್ತೋ ಆಟ ಸಾಮಾನು ಎಲ್ಲನೂ ಸುರಿತಾನೆ. ಒಂದು ಪಾಸಿಟಿವ್ ಆಗಿರುತ್ತೆ, ಒಂದು ನೆಗೆಟಿವ್ ಆಗಿರುತ್ತೆ ಮಕ್ಕಳಲ್ಲಿ. ಅವನು ಎಷ್ಟು ಆಟ ಆಡ್ತಾನೆ, ಸುಮ್ಮನೆ ಇರ್ತಾನೆ, ಆಟ ಆಡ್ತಾನೆ ಅಂತ ಅನ್ಕೋತೀವಿ. ತಿರ್ಗಾ ಅದ್ರ ಆಪೋಸಿಟಲ್ಲಿ ಈ ಥರ ಕೆಲಸ ನೋಡಿ, ಸುಮ್ಮನೆ ಬೇಕು ಅಂತಲೇ ಮಾಡ್ತಾನೋ ಇಲ್ಲ ಅವ್ರ ಮಕ್ಕಳೇ ಅಷ್ಟು. ರಂಗೋಲಿ ಆಗಿಬಿಟ್ಟಿದ್ದು ಮತ್ತೆ ಹಿಂಗೆ ಕುತ್ಕೊಂಡು ಹಿಂಗೆ ತಾರಿಸ್ಬಿಡ್ತಾನೆ. ಇನ್ನು ಅದು ಅಂಟಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಗುಡಿಸ್ಬಿಟ್ಟೆ ಇದು ಮಾಡಿಬಿಡ್ತೀನಿ. ಇನ್ನು ಅಲ್ಲೊಂದು ಸ್ವಲ್ಪ ಮೆಟ್ಲ ಹತ್ರ ಕಸ ಗುಡಿಸ್ಕೊಂಡು ಬಂದೆ. ಇನ್ನು ಮಳೆನೂ ಸ್ವಲ್ಪ ಆಗ್ತೈತೆ ಬೆಂಗಳೂರಲ್ಲಿ, ಊರಲ್ಲಿ ಆಗ್ತಾನೆ ಇಲ್ಲ ಅಂತಂದರು. ಇನ್ನು ಜಾಸ್ತಿ ಏನಿಲ್ಲ. ಇನ್ನು ಬಟ್ಟೆ ಎಲ್ಲ ಒಗ್ದಾಕೊಂಡು ಇವರು ಮಲ್ಕೊಂಡವ್ರೆ ಇಬ್ಬರೂ ಕೂಡ. ಅದೇ ಜ್ವರ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಕಳಿಸಿಲ್ಲ ಇವತ್ತು. ಏನೋ ಇನ್ಫೆಕ್ಷನ್ ಥರ ಆಗೈತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಸಿರಪ್ ಕುಡಿಯೋದು ಒಂದು ಭಾರಿ ತೊಂದರೆ. ಇವೆಲ್ಲ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಮಕ್ಕಳೇ ಇಷ್ಟು ಕುಡಿತಾನೆ, ಎಲ್ಲ ವಾಮಿಟ್ ಮಾಡ್ತಾನೆ. ಇನ್ನು ಒಳಗಡೆ ಇರೋ ಕಫನಾರು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಇನ್ನು ಏನಂದರೆ ಈಗ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಜ್ವರನೂ ಐತೆ ಒಳಗಡೆ. ಹಂಗಾಗಿ ಸ್ವಲ್ಪ ಊಟದಲ್ಲಿ ಇಡ್ಲಿ, ದೋಸೆ, ಚಪಾತಿ, ಪೂರಿ ಈ ಥರ ಎಲ್ಲ ಕೊಡಬೇಡಿ ಅಂತ ಹೇಳೋರು, ಎಣ್ಣೆ ಜಿಡ್ಡು. ಇನ್ನು ಹಣ್ಣು ತಿನ್ನಿಸ್ಬೇಕು. ಅವ್ನು ಮೊದಲೇ ವೀಕ್ ಆಗವನೇ. ಇನ್ನು ಒಂದು ವಾರದಿಂದ ಅವ್ನು ಜ್ವರ ಬಂದಿದ್ದು, ಇವಾಗ 3-4 ಡೇಸಿಂದ ಬಿಟ್ಟಿದ್ದು, ಮತ್ತೆ ಇವಾಗ ಬಂದಿರೋದ್ರಿಂದ ಇನ್ನು ಹಣ್ಣು ತಿನ್ನಿಸ್ಬೇಕು. ತಿಂತಾನೆ, ತಿಂದ್ರೂ ಅದು ಹಿಡಿತಾ ಇಲ್ವೋ ಇಲ್ಲ ಸೇರ್ತಾ ಇಲ್ವೋ ಗೊತ್ತಿಲ್ಲ. ಇನ್ನೂ ಸುಸ್ತು ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ.
ಹೇಳ್ಬಿಟ್ಟು. ಇನ್ನು ನಿನ್ನೆ ಅವನು ಹುಟ್ಟಿದ ದಿನ ಆದರೂ ಹಾಸ್ಪಿಟ್ಲಿಂದ ಬಂದು ಏನು ಮಾಡೋದು, ಇನ್ನು ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದೆ ಕೇಕ್ನ. ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಇಸ್ಕೊಂಡಾದ್ಮೇಲೆ ಕಟ್ ಮಾಡಿಸ್ದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇನ್ನು ಗಿಫ್ಟು ನೋಡಿ ಖುಷಿಪಟ್ಟ, ಅದು ನೋಡಿ ನನಗೂ ಖುಷಿ ಆಯಿತು. ನಾನು ಮುಕ್ತಲ್ಲಿ ಹಾಗೆ ನಗು ಇರಲಿ ಸದಾಕಾಲ. ಇನ್ನು ಮುಂದೊಂದು ದಿನದಲ್ಲಿ ಅವನಿಗೂ ಇವಾಗ ಐಡಿಯಾ ಬಂದೈತೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ತನು ಬರ್ತಡೆಗೆ ನಾನು ಕೊಡ್ತೀನಮ್ಮ ಗಿಫ್ಟು ಅಂತ ಹೇಳ್ತಾ ಇದ್ದ. ಗಿಫ್ಟ್ ಕವರ್ ನೋಡಿದ ತಕ್ಷಣ ಖುಷಿಯಾಗೋಯ್ತು. ಅಮ್ಮ ನನಗೆ ಗಿಫ್ಟ್ ತಂದಿದ್ದೀಯಾ ಅಂತ ಹೇಳ್ಬಿಟ್ಟು. ನನ್ನ ಖುಷಿ ನೋಡಿ ನನಗೆ ಖುಷಿ ಆಯಿತು. ಅಷ್ಟೇ, ಏನೇ ಬರಲಿ ನೋವೇನೇ ಬಂದರೂ ಖುಷಿಯಾಗಿರೋದನ್ನೇ, ಪಾಸಿಟಿವ್ ಆಗಿರೋದನ್ನೇ ಜಾಸ್ತಿ ಖುಷಿ ಪಡೋಣ, ಅದರಿಂದನೇ ಖುಷಿ ಪಡೋಣ. ಆ ಕಷ್ಟ ಕೂಡ ನೋಡಿ ದೂರ ಆಗಬೇಕು ಅಂತಾರಲ್ಲ, ಹಂಗೆ ನನ್ನ ಮಗನ ಜ್ವರ ಆ ಕ್ಷಣಕ್ಕೆ ಖುಷಿ ನೋಡಾದರೂ ಅವ್ನಿಗೆ ಜ್ವರ ಅನ್ನೋದು ಇಲ್ಲ ಅನ್ನೋದು ಮರೆಸ್ತು. ಅಷ್ಟೇ, ಆ ಗಿಫ್ಟ್ ನೋಡಿ ಇನ್ನೊಂದು ಖುಷಿಪಟ್ಟ. ಬೆಳಿಗ್ಗೆ ಎದ್ದು ಬರ್ದ, ನೀವು ನೋಡಿದ್ರಲ್ಲ, ಬರ್ದ, ಅಷ್ಟೇ ಸಾಕು. ಇನ್ನು ಮುಂದೆ ಇನ್ನೂ ಐತೆ ಇವಾಗ. ಆದರೆ ಈ ಮೆಮೊರಿ ಮತ್ತೆ ಬರಲ್ವಲ್ಲ, ಹಂಗಾಗಿ ನನಗೆ ಇನ್ನು ಊರಿಂದ ಕಜ್ಜಾಯ ಚಕ್ಲಿ ಉಪ್ಪಿಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ನಲ್ಲ, ಅದು ಅವ್ರು ತಿನ್ನಲೇ ಇಲ್ಲ. ನಮ್ಮ ಮನೆಯವರು ಒಂದು ತಿಂದಿಲ್ಲ. ಅವ್ರಿಗೂ ಅದು ಹುಷಾರಿಲ್ದೇನೆ ಹುಷಾರಾದ್ರಲ್ಲ ಅಂತ ಅವ್ರಿಗೂ ಭಯ. ಇನ್ನು ನಾನು ಸ್ವಲ್ಪನೇ ಬಂದಿದ್ದೆ. ಹಂಗಾಗಿ ಇಲ್ಲೊಂದು ಸ್ವಲ್ಪ ನಮ್ಮ ಪಕ್ಕದವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಇನ್ನು ನಾನು ತಿಂದೆ. ಇನ್ನು ನನ್ನ ಮಗ ಇನ್ನು ಬೆಳಿಗ್ಗೆಗೆ ವಿಡಿಯೋ ಕಂಟಿನ್ಯೂ ಮಾಡಿರೋದು. ಸೊ ಅವನು ಆಡ್ತಾಯಿದ್ದಾನೆ. ಅವನಿಗೆ ಏನು ತುಂಬ ಆಸೆ ಪಡ್ತಾನೆ ಒಟ್ಟಿನಲ್ಲಿ ಹಣ್ಣನ್ನು ಕಂಡ್ರೆ. ಇನ್ನು ಅವ್ನಿಗೊಂದು ಸ್ವಲ್ಪ ಜೋಳ ಬೇಯಿಸ್ಕೊಟ್ಟಿದ್ದೆ. ಇನ್ನು ನಾನೊಂದು ಸ್ವಲ್ಪ ಹಲಸಿನ ಬೀಜ ಇರುತ್ತಲ್ಲ, ಹಲಸಿನ ಹಣ್ಣಂದು, ಅದನ್ನು ನಾನು ತಿಂದೆ. ಅದು ಉಪ್ಪು ಪುಡಿ ಮೆಣಸಿನ ಪುಡಿ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಈ ಆರೋಗ್ಯ ಕೆಡ್ತಾ ಇರೋದ್ರಿಂದ ಒಂದು ಸಲ ಬೆಟ್ಟದ ನೆಲ್ಲಿಕಾಯಿ ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೆ. ನನ್ನ ಮಕ್ಕಳು ಅವರು ಒಂದು ಸ್ವಲ್ಪ ಕುಡಿತಾರೆ, ಆದರೆ ಜಾಸ್ತಿ ಕುಡಿಯೋಕೆ ಅವ್ರಿಗೆ ಆಗಲ್ಲ. ಇನ್ನೂ ಕುಡಿತೀನಿ ಅಂತ ಆಸೆ ಪಡ್ತಾನೆ ಅಷ್ಟೇ. ಜ್ಯೂಸು ಮಾಮೂಲಿ ಥರ ಈ ಸೌತೆಕಾಯಿ ಜ್ಯೂಸ್ ಇರ್ತಲ್ಲ ನೋಡಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವೊಂದು ಸಲ ಮಾಡಿ ನೋಡಿ ಸೌತೆಕಾಯಿ ಜ್ಯೂಸು ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಒಂದು ಸಲ ಟ್ರೈ ಮಾಡಿದ್ದೆ, ಶಾರ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ. ಸೇಮ್ ಇದೇನೇ ಪ್ರೊಸೀಜರು. ಒಂದು ಸ್ವಲ್ಪ ಶುಂಠಿ, ಪುದೀನ, ಕರಿಬೇವು ಮತ್ತು ಸಾಲ್ಟು ಇಷ್ಟು ಹಾಕೊಂಡು ರುಬ್ಕೊಂಡ್ರೆ ಆಗೋಯ್ತು. ಇನ್ನು ಇದಕ್ಕೂ ಅಷ್ಟೇ ಹಾಕಿರೋದು. ಜೊತೆಗೆ ಇದಕ್ಕೆ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಅದು ನನ್ನ ಮಗ ಹಿಂಡ್ತಿ ನಾನೇ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ರುಚಿ ಹಾಕೊಂಡು ಕುಡೀರಿ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇದರಿಂದ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಏನೋ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕುಡಿತಾ ಇರೋದು. ಇದರಿಂದ ಏನಾದ್ರು ನನಗೆ ಅನುಕೂಲ ಆದರೆ ಇನ್ನೊಂದ್ಸಲ ಹೇಳ್ತೀನಿ ಯಾವಾಗಾದರೂ. ಒಟ್ಟಿನಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಕಂಟಿನ್ಯೂಸಾಗಿ ಕುಡಿಬಾರ್ದು, ವಾರಕ್ಕೆ ಒಂದಿನ ಬಿಟ್ಟು ಒಂದು 2 ಡೇಸ್ಗೆ ಒಂದು ಸಲ ಹಂಗೆ ಕುಡೀರಿ. ಕುಡಿಯೋರ್ಗೆ ಅಡ್ಜಸ್ಟ್ ಆದಮೇಲೆ ಬೇಕಾದರೆ ಡೈಲಿ ಕುಡೀರಿ, ಸ್ವಲ್ಪ ಕುಡಿಬೇಕು. ಮತ್ತು ಬೆಳಗ್ಗೆ ಟೈಮೇ ಕುಡಿಬೇಕು ಅಂತೇನಿಲ್ಲ. 12 ಗಂಟೆ ಊಟ ತಿಂಡಿ ಎಲ್ಲ ಮುಗಿಸಿರ್ತೀರಲ್ಲ, ಆಮೇಲೆ ಕುಡಿಯಿರಿ. ಇದು ಬೆಳಿಗ್ಗೆನೇ ಎದ್ದಕ್ಕೆ ಕುಡಿಯೋಕ್ಕಾಗಲ್ಲ. ಇದು ಆವಾಗಲೇ ಕುಡಿದ್ರೆ ಏನಾದರೂ ಬೇರೆ ಥರ ಎಫೆಕ್ಟ್ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಊಟ ಆದಮೇಲೆ ತಿಂಡಿ ನಾಷ್ಟ ಏನು ಮಾಡ್ತೀನಿ ಅದಾದಮೇಲೆ ಕುಡಿಯೋದು. ಇನ್ನು ಆಲೂಗಡ್ಡೆ ತಂದಿದ್ದು ತರಕಾರಿ ತಂದಾಗಲೇ, ಹಂಗಾಗಿ ನನ್ನ ಮಗ ಈ ಥರ ಒಂದು ಮಾಡಿಕೊಡು ಅಂತ ಹೇಳ್ದ ಅಂದ್ಬಿಟ್ಟು ಇದಕ್ಕೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲೋರು, ಮೆಣಸಿನ್ಕಾಯಿ ಪುಡಿ, ಸೋಡಾ, ಉಪ್ಪು ಇದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಅದರೊಳಗಡೆ ಎಜ್ಜಿ ಬಾಣಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಈಗಲೇ ಮೊದಲೇ ಜ್ವರ ಅಂತ ಈಗ ಎದ್ದವನೇ, ಮತ್ತೆ ಅವೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇದಾಗೋದು ಬೇಡ ಅಂತ ಹಂಗೆ ಲೈಟಾಗಿ ಮಾಡಿಕೊಟ್ಟೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆ ಥರ ಕಡ್ಡಿ ಒಂದ್ಸಲ ತಿಂದಿರ್ತಾನೆ, ಹಂಗಾಗಿ ಆ ಥರ ಬೇಕು ಅಂತ ಕೇಳಿದಾಗ ಇದನ್ನು ಮಾಡ್ಕೊಡ್ತೀನಿ. ನಾನೊಂದು ಸ್ವಲ್ಪ ಹಪ್ಳನ ಎಣ್ಣೆಗೆ ಹಾಕ್ಕೊಂಡೆ.
ಇನ್ನು ನನ್ನ ಮಗ ಆ ಬಿಲ್ಡಿಂಗಲ್ಲಿ ಆಟ ಆಡ್ತಾ ಇದ್ದಾಗ ಅಲ್ಲಿತ್ತು ತುಂಬೆ ಗಿಡ, ಅದನ್ನು ತಂದು ನಮ್ಮ ಪಾಟ್ ಒಳಗಡಿಕೆ ಗಿಡ ನೆಡ್ತೀನಮ್ಮ ಗಿಡ ಅಂತ ಹೇಳ್ಬಿಟ್ಟು ನೆಡ್ತಾ ಇದ್ದಾನೆ. ಇನ್ನು ನನ್ನ ಚಿಕ್ಕ ಮಗ ಎಲೆ, ಅವನು ಹೋದಾಗೆಲ್ಲ ಎಲೆ ಕಿತ್ಕೊಂಡು ತಿನ್ನೋದೇನೆ. ಬಂದಾಗೆಲ್ಲ ಮೇಲ್ಗಡೆ ಎಲೆ ತಿಂತೀನಿ. ನನ್ನ ಮಗನೂ ಹಂಗೆ ನೋಡಿ ತಿಂತಾನೆ, ದೊಡ್ಡವನು ತಿನ್ನಲ್ಲ. ಚಿಕ್ಕವನು ಮಾತ್ರ ನಾನು ಏನು ಮಾಡ್ತೀನಿ ಅದನ್ನು ಮಾಡ್ತಾನೆ. ದೊಡ್ಡವನು ತುಳಸಿ ಎಲೆ ಕಿತ್ಕೊಂಡು ತಿಂತಿದ್ದ, ಆದರೂ ಕೆಮ್ಮು ಕಡಿಮೆನೇ ಆಗಿಲ್ಲ. ನೋಡಿ ಇವತ್ತು ಮಳೆಯಲ್ಲಿ ಆಡ್ತೀನಿ ಅಂತಾರೆ, ನಾನು ಈ ಕಡೆ ಬನ್ನಿ ಅಂತ ಹೇಳ್ತಾ ಇಲ್ವ. ಹೊರಗೆ ಇದ್ದರೆ ಅವಾಗ ಬೆಳಗ್ಗೆಂದು ಮನೆ ಒಳಗಡೆನೆ ಕುತ್ಕೊಂಡು ಇದು ಮಾಡ್ತಾನಲ್ಲ ಅಂದ್ಬಿಟ್ಟು ಬಂದೆ. ಮಳೆ ಬಂದು ನಿಂತೋಗಿತ್ತು, ಮತ್ತೆ ಇವಾಗ ಸೋನೆ ಥರ ಬೀಳೋ ಥರ ಐತೆ. ನೋಡೋಣ, ಟಾನಿಕ್ ಮಾತ್ರ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದರೆ ಮತ್ತೆ ಇದು ಜ್ವರ ಬಂದ್ಬಿಡುತ್ತೋ ಏನೋ ಅಂತ ವಾಮಿಟ್ ಮಾಡ್ತಾನೆ ಯಾವಾಗಲೂ. ನನ್ನ ಮಗ ಮತ್ತೆ ಕಿತ್ಕೊತಾನೆ, ಸ್ವಲ್ಪ ಒಗಿತಾನೆ. ಆ ರಸ ಖಾರ ಯಾವಾಗ ಬರುತ್ತೆ ಆವಾಗ ಉಗಿದ್ಬಿಡ್ತಾನೆ. ನಾನು ಕೊಡಪ್ಪ. ನೋಡಿ ಇವನು ತಿನ್ನಿಸ್ತಾ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡ ಮಗ ತಿನ್ನಿಸ್ತಾನೆ. ಅವನು ಮಾತ್ರ ತಿನ್ನಲ್ಲ. ಸಿರಪ್ ಹಾಕ್ಬೇಕು ಅಂದರೆ ಹೇಳ್ತಾನೆ. ಇನ್ನು ಮಳೆ ಬರೋ ಥರನೇ ಇತ್ತು, ಬತ್ತಾಯಿತು ಅಂತ ಹೇಳಿದ್ನಲ್ಲ ಆವಾಗ. ವಾತಾವರಣ ತಣ್ಣಗಾಗಿತ್ತು. ಈ ತಣ್ಣಗೆ ಈ ಥರ ಗಾಳಿ ಬೀಸಿದ್ರೆ ಇವ್ರಿಗೆ ಆಗಲ್ಲ, ಮಕ್ಳುಗಳ್ಗಾಗಲ್ಲ. ಏನು ಅವನು ನೋಡಿ ಅಲ್ಲಿ ನೆಟ್ಟಿದ್ದ, ಮತ್ತೆ ಇಲ್ಲಿ ದಾಸವಾಳ ಕಡ್ಡಿ ಮುರಿದ್ಬಿಟ್ಟು ಮತ್ತೆ ಇಲ್ಲಿ ನೆಡ್ತೀನಿ ಅಂತ ಇನ್ನೊಂದು. ಸುಮ್ಮನೆ ಈ ಥರನೇ ಮುರಿಯೋದು. ದಾಸವಾಳ ಗಿಡ ಹಂಗೇನೆ ಒಂದು ನೆಟ್ಟಿದ್ದ, ಅದನ್ನು ಮುರಿದು ಹಾಳು ಮಾಡ್ತಿದ್ನಲ್ಲ ಅಂತ ಇನ್ನೊಂದು ಗಿಡಕ್ಕೆ ಸಿಕ್ಸೋದು. ಹಂಗಾಗಿ 2-3 ದಾಸವಾಳ ಗಿಡ ಆಯಿತು. ಇನ್ನು ಬೇವಿನ ಕಾಯಿ ಇರುತ್ತಲ್ಲ, ಅದು ನಮ್ಮ ದೊಡ್ಡವನಿಗೂ ಒಂದು ಸಲ ಕೊಟ್ಟಿದ್ದಾಗ ಈ ಥರ ಕಡ್ದಾಗ ಎಲ್ಲ ಕಕ್ಕಿದ್ದ. ಅದು ತೊಂಟೆ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇವನು ಚಿಕ್ಕವನು ಕೊಟ್ಟೆ, ಅವನು ಸ್ವಲ್ಪ ಕಕ್ತ. ಇನ್ನು ಅದು ಕೈ ಇರುತ್ತಲ್ಲ, ಹಂಗಾಗಿ ಹಿಂಗೆ ವಾಕರಿಕೆ ಬಂದಂಗೆ ಆಗುತ್ತೆ, ಆವಾಗ ಇದು ಮಾಡ್ತಾರೆ. ಇನ್ನು ಸಂಜೆ ಆದಮೇಲೆ ಒಂದು ಸ್ವಲ್ಪ ಆಟ ಆಡೋದಾದಮೇಲೆ ಓದ್ಕೊತೀನಿ ಅಂತ ಹೇಳ್ಬಿಟ್ಟು ಬರೆಸ್ದೆ. ಇನ್ನು ನನ್ನ ಮಗ ಏನೋ ಅವನದು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಇಷ್ಟು ನೋಡಿ, ಇವಾಗ ಲೈನೆಲ್ಲ ಹಾಕ್ಕೊಂಡಿರೋದಕ್ಕೆ, ಅದು ಕಲ್ಲರ್ ಪೆನ್ಸಿಲ್ ಆಗಿರೋದಕ್ಕೆ ಅವ್ನಿಗೀಗ ಹೊಸ್ತಲ್ವ, ಹಂಗಾಗಿ ಏನೋ ಒಂಥರ ಖುಷಿ ಅವನಿಗೆ ಅದರಲ್ಲಿ ಬರೆಯೋಕ್ಕೆ. ಹಂಗಾಗಿ ಬರಿತಾ ಇದ್ದಾನೆ. ಬೇರೆ ಅವ್ರ ಅಪ್ಪನೂ ಅಷ್ಟೊತ್ತಿಗೆ ಬಂದರು. ಅವರು ಸುಸ್ತು ಅಂತಾರಲ್ಲ ಅಂತ ಹೇಳ್ಬಿಟ್ಟು ಎಳ್ನೀರು ತಗೊಬಂದರು. ಇನ್ನು ಅವರು ಕೆಚ್ಕೊಳ್ಳೋಕ್ಕೆ ಅಂತ ಅವ್ರು ಇದು ಮಾಡ್ತಾಯಿದ್ರು. ನಾನು ಹುರಿದವ್ರೆ ಕಾಳು, ಅದನ್ನು ಹುರಿದ್ಬಿಟ್ಟು ಮಾಮೂಲಿ ಸಾಂಬಾರು, ಉಪ್ಪು ಸಾಂಬಾರಿಗೇ ಮಾಡ್ತಾರಲ್ಲ ಆ ಥರ ಚೆನ್ನಾಗಿರುತ್ತೆ. ಒಂದು ಥರ ಈ ಥರ ಬಾಯಿ ಕೆಟ್ಟೋದು ಜ್ವರ ಬಂದವ್ರಿಗೆ. ಆಮೇಲೆ ಈ ಚಳಿಗಾಲ, ಮಾಮೂಲಿ ಮಳೆಗಾಲದೆಲ್ಲ ಈ ಥರ ಎಲ್ಲ ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಕಸ ಎಲ್ಲ ಹೊಡ್ಕೊತಾ ಇದ್ದೀನಿ. ಇನ್ನು ಮೊಳಕೆ ಕಾಳು ಕಟ್ಟೋಣ ಅಂತ ಹೇಳ್ಬಿಟ್ಟು, ಇದು ಹೆಸ್ರು ಕಾಳು ಜಾಸ್ತಿ ಇದಿರುತ್ತಲ್ಲ ವಿಟಮಿನ್ ಅಂತ ಹೇಳ್ಬಿಟ್ಟು ಅದನ್ನು ಮೊಳಕೆ ಕಟ್ತಾಯಿದ್ದೀನಿ. ಬಾಯ್.